ನಮ್ಮ ಶಾಲೆಯಲ್ಲಿ ಪ್ರತಿ ಆಲ್ಟರ್ನೇಟ್ ವರ್ಷ ಅಂದ್ರೆ ವರ್ಷ ಬಿಟ್ಟು ವರ್ಷ ನಡೆಯುವಂತಹ ಕಾರ್ಯಕ್ರಮ, ವಿನೋದ ಕಾರ್ಯಕ್ರಮ ಮತ್ತೆ ಈ ಒಂದು ವರ್ಷದಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. 29ನೇ ತಾರೀಕು ಶುಕ್ರವಾರ ನಮ್ಮ ತಾಯಿ ಡಾಕ್ಟರ್ ಕೆ ಪಿ ಶೈಲಜಾ ಅವರ 65ನೇ ಬರ್ತ್ಡೇಗೂ ಸಹ ಆಗುತ್ತೆ. ನಾವು ಮಕ್ಕಳ ಕೈಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಮಕ್ಕಳು ಸ್ಟಾಲ್ಸ್ ಹಾಕ್ತಾರೆ. ಫುಡ್ ಸ್ಟಾಲ್ಸ್ ಅಂದ್ರೆ ಊಟ ತಿಂಡಿ ಮತ್ತೆ ಗೇಮ್ ಸ್ಟಾಲ್ಸ್ ಇದನ್ನ ಹಾಕಿ ಜೊತೆಗೆ ಆಕ್ಟಿವಿಟಿ ಸ್ಟಾಲ್ಸ್ ಹಾಕ್ತಾರೆ. ನೀವು ಹೋದ ಸತಿನೂ ಬಂದಿರಿ, ದಯವಿಟ್ಟು ಈ ಸತಿನೂ ಬರಬೇಕು. ಸ್ಪೆಷಲ್ ಆಗಿ ಈ ವರ್ಷ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಮ್ಯಾನೇಜ್ಮೆಂಟ್ ಅವರೇ ಸೇರ್ಕೊಂಡು ನಾವೆಲ್ಲ ಚೆಟ್ಟಿಸ್ ಕಾರ್ನರ್ ಬ್ಯಾಂಗ್ಳೂರ್ ಅಂತ ಒಂದು ಶಾಪ್, ಅಲ್ಲಿ ತಿಂಡಿ ತಿನಿಸುಗಳು ಮಾಡ್ತಾರೆ. ಅವರು ಆಲ್ ಓವರ್ ದ ಕಂಟ್ರಿ ಇದೆ. ಸುಭಾಷ್ ಶೆಟ್ಟರು ಚಟ್ನಿ ಇರಲ್ಲ, ಅವ್ರ ಹೆಸರನ್ನ ತಗೊಂಡು ಮಾಡುವಂತ ಸ್ಟಾಲ್. ಅವರು ಸಹ ಬಂದು ನಮ್ಮ ಜೊತೆಗೆ ಈ ವರ್ಷ ಮಕ್ಕಳಿಗೆ ಹೆಲ್ಪ್ ಆಗಿ ನಮ್ಮ ಚನ್ನಪಟ್ಟಣದಲ್ಲಿರುವಂತಹ ಏನು ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇವೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಜೊತೆಗೆ ಬಂದು ಇಲ್ಲಿ ಸ್ಟಾಲ್ ಅಲ್ಲಿ ತಿಂಡಿ ತಿನಿಸುಗಳನ್ನ ಮಾರಾಟಕ್ಕೆ ಕರ್ಕೊಂಡಿದ್ದಾರೆ. ಜೊತೆಗೆ ಸ್ಕೂಲ್ ಸಿನಿಮಾ ಅಂತ ಹೇಳಿ ಒಂದು ಕಂಪನಿ ಜೊತೆ ನಾವು ಕೈ ಜೋಡಿ 15 ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ಸ್ ನಾವು ಮಕ್ಕಳಿಗೆ ಅವತ್ತು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಶಾರ್ಟ್ ಫಿಲ್ಮ್ಸ್ 13 ನಿಮಿಷದಿಂದ 21 ನಿಮಿಷ 26 ನಿಮಿಷ ಇರುವಂತಹ ಮೂವಿಗಳನ್ನ ನಾವು ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ. ಏನು ಇದು ಯಾವ್ದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ, ಏಜ್ ಅಪ್ರೋಪ್ರಿಯೇಟ್ ಪ್ರಾಬ್ಲಮ್ಸ್ ಏನಿರುತ್ತೆ ಮಕ್ಕಳಲ್ಲಿ, ಆ ಪ್ರಾಬ್ಲಮ್ಸ್ ಹೇಗೆ ಫೇಸ್ ಮಾಡೋದು, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ಮೂವೀಸ್ ಕ್ರಿಯೇಟ್ ಮಾಡಿದ್ವಿ. ಸ್ಕೂಲ್ ಸಿನಿಮಾ ಅವರು ಸುಮಾರು 1,000ಕ್ಕಿಂತ ಹೆಚ್ಚು ಮೂವೀಸ್ ನಮಗೆ ಕೊಟ್ಟು ಅದನ್ನ ನಾವು ಫಿಲ್ಟರ್ ಮಾಡಿ ಅದರಿಂದ 15 ಮೂವೀಸ್ ನ ಬೆಸ್ಟ್ ಸೆಲೆಕ್ಟೆಡ್ ಆಯ್ಕೆ ಮಾಡಿ ನಾವು ಅವತ್ತು ಆ ಮೂವೀಸ್ ಸಹ ತೋರಿಸ್ತಾ ಇದ್ವಿ. ಯಾವ ತರ ಥೀಮ್ ಇರುತ್ತೆ ಅಂತ ಹೇಳಿದ್ರೆ, ಈಗ ಅಡಿಕ್ಷನ್ ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮ್ ಆದಾಗಿಂದ ಸುಮಾರು ಮಂದಿ ಅಡಿಕ್ಷನ್ ಜಾಸ್ತಿ ಆಗುತ್ತೆ. ನಾಟ್ ಓನ್ಲಿ ಮಕ್ಕಳು, ಎಲ್ರಿಗೂ ಮೊಬೈಲ್ ಫೋನ್ ಫಾರ್ ಎಕ್ಸಾಂಪಲ್, ಮಲಗಿದಾಗ ಮುಂಚೆ ಲಾಸ್ಟ್ ನಾವು ನೋಡೋದು ಮೊಬೈಲ್ ಫೋನ್. ಎದ್ದಿದ ತಕ್ಷಣ ಮುಂಚೆ ನಾವೆಲ್ಲ ದೇವ್ರು ನೋಡ್ತಾ ಇದ್ದೋ, ಇವತ್ತು ನೋಡೋದು ಮೊಬೈಲ್ ಫೋನ್. ಇದರಿಂದ ಏನು ದುಷ್ಪರಿಣಾಮಗಳಿದೆ, ಅದರಿಂದ ಹೇಗೆ ಹೊರಗಡೆ ಹೋಗೋದು ಅಂತ ಹೇಳೋದ್ರ ಬಗ್ಗೆ ಒಂದು ಶಾರ್ಟ್ ಮೂವಿ 21 ನಿಮಿಷ. ಚೆಸ್ ಬಗ್ಗೆ ಒಂದು ಮೂವಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಚೆಕ್ ಮೇಟ್ ಅಂತ ಹೇಳಿ. ಸೊ ಚೆಸ್ ಇಂದ ಯಾವ ತರ ಬ್ರೈನ್ ಡೆವಲಪ್ ಆಗುತ್ತೆ, ಆ ಡೆವಲಪ್ಮೆಂಟ್ ಆಗಿರೋ ಬ್ರೈನ್ ಹಾಗೆ ಕಂಟಿನ್ಯೂ ಮಾಡೋದು ಹೇಗೆ ಅನ್ನೋದು 14 ನಿಮಿಷದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಸ್ಕೂಲ್ ಸಿನಿಮಾ, ಅದನ್ನು ತೋರಿಸ್ತಾ ಇದ್ದೀವಿ. ಈ ತರ ಸುಮಾರು ಥೀಮ್ಸ್ ಇರುವಂತಹ ಮೂವೀಸ್ ತೋರಿಸ್ತಾ ಇದ್ದೀವಿ. ಜೊತೆಗೆ ಪ್ರತಿ ವರ್ಷ ಪ್ರತಿ ಸತಿ ಇರೋ ಹಾಗೆ ಈ ವರ್ಷವೂ ಸಹ ದೋಸೆಯಿಂದ ಹಿಡಿದು ಸ್ಯಾಂಡ್ವಿಚ್ ಇಂದ ಹಿಡಿದು ಪಲಾವಿಂದ ಹಿಡಿದು ಫ್ರೈಡ್ ರೈಸ್ ಪ್ರತಿಯೊಂದು ಮಕ್ಕಳೇ ತಯಾರು ಮಾಡ್ತಾರೆ. ಫುಡ್ ಐಟಮ್ಸ್, ಗೇಮ್ಸ್ ಅಲ್ಲಿ ಆರ್ಚರಿಯಿಂದ ಹಿಡಿದು ಕಾರ್ ರೇಸಿಂಗ್ ವರೆಗೂ ಪ್ರತಿಯೊಂದು ಇನ್ನೇನು ನಾಳೆ ಇವತ್ತು ಸಂಜೆ 2 ದಿನ ಪ್ರಿಪೇರ್ ಮಾಡಿಕೊಂಡು 29ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ಈ ಪ್ರೋಗ್ರಾಮ್ ನಡೆಯುತ್ತೆ. 9:30ಗೆ ಸರಿಯಾಗಿ ನಮ್ಮ ತಹಸೀಲ್ದಾರ್ ಆಗಿರುವಂತಹ ಶ್ರೀ ನರಸಿಂಹಮೂರ್ತಿ ಅವರು ಬರ್ತಾರೆ. ಅವ್ರ ಕೈಯಲ್ಲಿ ಉದ್ಘಾಟನಾ ಸಮಾರಂಭ ಇಟ್ಕೋಬೇಕು ಅಂತ ಕೇಳ್ಕೊಂಡ್ರಾಗ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. 9:30ಗೆ ಉದ್ಘಾಟನೆ ಇರುತ್ತೆ. 10 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. 11 ಗಂಟೆಯಿಂದ 3 ಗಂಟೆವರೆಗೂ ಬರೀ ನಮ್ಮ ಶಾಲಾ ಮಕ್ಕಳೇ ಅಲ್ಲದೆ ಬೇರೆ ರಾಮನಗರ ಜಿಲ್ಲೆಯಲ್ಲಿರುವಂತಹ ಸುಮಾರು ಶಾಲೆಗಳ ರೀಚ್ ಔಟ್ ಮಾಡಿದ್ವಿ. ಈಗಾಗಲೇ 7 ಶಾಲೆಗಳು ಒಪ್ಕೊಂಡಿದ್ದಾರೆ ಪ್ರಸ್ತಿಗೆ ಅಂತ ಹೇಳಿ ಮಕ್ಕಳು. ಅವರು ಬಂದು ನಮ್ಮ ಈ ಫಂಡ್ ರೈಸ್ ಅಲ್ಲಿ ನಮಗೆ ಆದಷ್ಟು ಜಾಸ್ತಿ ಫಂಡ್ಸ್ ಅರೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಶಾಲೆಯಲ್ಲಿ ಹೇಳ್ಕೊಡೋದು ಬರೀ ಪುಸ್ತಕದ ಬದನೆಕಾಯಿ ಅಲ್ಲ. ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಟ್ಟಿದ್ವಿ, ನಮ್ಮಲ್ಲಿ ಡಿಜಿ ಲೈಬ್ರರಿ ಇಟ್ಟಿದ್ವಿ, ನಮ್ಮಲ್ಲಿ PR ಅಂದ್ರೆ ಸ್ಟುಡಿಯೋನೇ ಅವರನ್ನೇ ಮೇಂಟೈನ್ ಮಾಡುವಂತ ಸ್ಟುಡಿಯೋಗಳನ್ನು ಇಟ್ಟಿದ್ವಿ. ಆ ಮಕ್ಕಳಿಗೆ ಕ್ಯಾಮ್ರಾಮನ್ ಅವರೇ ವಿಡಿಯೋಗ್ರಾಫರ್ ಆ ತರನು ಅವ್ರಿಗೆ ರೆಡಿ ಮಾಡ್ತಾ ಇದ್ವಿ. ಚೆಸ್ಗೆ ಆದ್ಯತೆ ಕೊಟ್ಟಿದ್ವಿ. ಸರ್ವಾಂಗೀಣ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಪೇಪರ್ ಅಲ್ಲಿ ಪ್ಯಾಂಪ್ಲೆಟ್ ಅಲ್ಲಿ ಹಾಕೊಂಡಿರ್ತಾರೆ. ಹೋಲಿಸ್ಟಿಕ್ ಅಂದ್ರೆ ಸರ್ವಾಂಗೀಣ ಡೆವಲಪ್ಮೆಂಟ್ ಮಗುಗೆ ಅಂತ. ಆದ್ರೆ ಎಷ್ಟು ಜನ ಸರ್ವಾಂಗೀಣ ಮಾಡ್ತಾರೋ ಗೊತ್ತಿಲ್ಲ. ನನಗೆ ತಿಳಿದ ಹಾಗೆ ನಾವು ಒಂದಷ್ಟು ಅಂಶಗಳನ್ನ ಒಳಪಡಿಸ್ಕೊಂಡು ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲಾ ತರಹ ಅವರು ಬುದ್ಧಿವಂತರಾಗಬೇಕು. ಅವ್ರ ಕಾಲ ಮೇಲೆ ನಾಳೆ ದಿವಸ ದಿಢೀರ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳುವಂತ ಶಕ್ತಿ ದೇವರು ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಮಕ್ಕಳನ್ನ ತಯಾರು ಮಾಡ್ತಾ ಇದ್ವಿ. ಇದು ನನಗೆ ತಿಳಿದ ಹಾಗೆ, ನಾನು ತುಂಬಾ ಕಡಿಮೆ ತಿಳುವಳಿಕೆ ಇರೋನು. ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಲೆಯಲ್ಲಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಮಾಡಿಸ್ತಾರೆ ಗೊತ್ತಿಲ್ಲ, ಎಷ್ಟು ಜನ ವಿನೋದ ಕಾರ್ಯಕ್ರಮ ಮಾಡ್ತಾರೆ ಗೊತ್ತಿಲ್ಲ.
ಇದನ್ನ ಚೆಸ್ಗೆ ಸಪರೇಟ್ ಆಗಿ ಒಂದು ವಿಂಗ್ ಇಟ್ಕೊಂಡು ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ನಾವು ಮಾಡ್ತಾ ಇದ್ವಿ. ಇನ್ನೊಂದು ವಿಶೇಷತೆ, ನಾವು ವಿನೋದ ಸ್ಟಾರ್ಟ್ ಮಾಡಿದ ನಂತರ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಗಳು ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಕಾಪಿ ಅಂದ್ರೆ ನೆಗೆಟಿವ್ ಅರ್ಥ ಬರ್ತದೆ, ಅಳವಡಿಸ್ಕೊಂಡಿದ್ದಾರೆ. ಅವರು ಸಹ ವಿನೋದವನ್ನು ಮಾಡ್ತಾರೆ. ಆದ್ರೆ ಬಂದಿದ್ದನ್ನ ಯಾವ ತರ ಬಳಸಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ ಏನು ಕಲೆಕ್ಷನ್ ಆಗ್ತಾ ಇದೆ ಅದಕ್ಕೆ ನಾವು ನಿರ್ಮಿಕೃತ ಮಾಡಿ ಅದನ್ನ ಫಲಾನುಭವಿಗಳಿಗೆ ತಲುಪುವಂತ ವ್ಯವಸ್ಥೆ ಆ ಮಕ್ಕಳ ಕೈಯಿಂದಲೇ ಮಾಡಿಸುವಂತ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ನೀವು ಈ ಒಂದು ವಿಚಾರವನ್ನ ಎಲ್ಲ ಜನರಿಗೆ ತಿಳಿಸುವಂತ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಶಾಲೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.